ಹೋಗಿ ನೋಡು ಸರೋಜಾ. ಇಲ್ಲ ಚಿಕ್ಕತ್ತೆ, ನಾನು ನೋಡಲ್ಲ. ಯಾಕಂದರೆ ಅಮೃತ ಕತ್ಕೊಂಡು ಹೋಗಿರಲ್ಲ. ಅವಳ ಬಗ್ಗೆ ನನಗೆ ನಂಬಿಕೆ ಇದೆ. ನೀನು ನೋಡಲಿಲ್ಲ ಅಂದರೆ ನಾನು ನೋಡ್ತೀನಿ. ಕೀ ಕೊಡು. ಅಲ್ಲೇ ಇದೆ. ನೋಡು ಸರೋಜಾ, ಒಡವೆ ಬಾಕ್ಸ್ ಎಲ್ಲ ಓಪನ್ ಮಾಡಿಟ್ಬಿಟ್ಟು ಹೋಗಿದ್ದಾಳೆ. ಇದರಲ್ಲಿ ಇದ್ದು ಒಡವೆಗಳನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾಳೆ. ನೋಡು, ಸರಿಯಾಗಿ ಕಣ್ಬಿಟ್ಟು ನೋಡು. ಈಗಲಾದರೂ ನನ್ನ ಮಾತು ನಂಬ್ತೀಯಾ? ನೀನು ಇಟ್ಟಿದ್ದೆಲ್ಲ ಸರಿಯಾಗಿದೆ, ಚೆಕ್ ಮಾಡು. ಒಡವೆ ಸ್ವಲ್ಪ ದುಡ್ಡು ಕಾಣಿಸ್ತಾ ಇಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಇತ್ತು, ಆದರೆ ಈಗಲಿಲ್ಲ. ಏನು ಹೇಳ್ತಿದ್ಯಾ ಸರೋಜಾ? ಸರಿಯಾಗಿ ನೋಡಿದ್ಯಾ? ನೋಡ್ದೆ ರೀ, ಕಾಣ್ತಾ ಇಲ್ಲ. ಬನ್ನಿ, ನೀವೇ ನೋಡಿ ಬನ್ನಿ. ಸರೋಜಾ, ಬೀರುಲಿದ್ದಿದ್ದು ದುಡ್ಡು ಒಡವೆ ಎಲ್ಲ ಎಲ್ಲಿ ಹೋಗಕ್ಕೆ ಸಾಧ್ಯ? ಇನ್ನೆಲ್ಲಿ ಹೋಗೋದಕ್ಕೆ ಸಾಧ್ಯ? ಅಮೃತ ಮನೇಲಿ ಕಾಣ್ತಾ ಇಲ್ಲ ಅಂದರೆ ಅವಳೇ ಎಲ್ಲ ಕದ್ಕೊಂಡು ಹೋಗಿರ್ತಾಳೆ. ಅಲ್ಲ, ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ಅಮೃತನ ಎಲ್ಲ ಹೊತ್ಕೊಂಡು ಹೋಗಿರೋದಕ್ಕೆ ಸಾಕ್ಷಿ ಬೇರೆ ಬೇಕಾ ನಿಮಗೆ? ಹೌದು ಅತ್ತಿಗೆ, ರಾಜಿ ಹೇಳ್ತಿರೋದು ಸರಿಯಾಗೇ ಇದೆ. ಅವಳು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ಅಂದರೆ ಈ ಕೆಲಸ ಇನ್ಯಾರೂ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನಮ್ಮನೆಗೆ ಹೊಸಬ್ರು ಅಂತ ಅವಳು ಬಿಟ್ಟರೆ ಬೇರೆ ಯಾರೂ ಬರಲಿಲ್ವೇ? ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಅಮೃತಾಳಿಂದ ಈ ಮನೆಗೆ ತೊಂದರೆ ಆಗುತ್ತೆ ಅಂತ. ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಡಿ. ಬೀದಿಲಿ ಹೋಗೋ ಕಳ್ಳಿನ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡ್ರೆ ಇನ್ನೇನಾಗುತ್ತೆ? ಸರಿಯಾಗೇ ಮಾಡಿದ್ದಾಳೆ. ಅಷ್ಟೇ ಅಲ್ಲ ಅತ್ತಿಗೆ, ಈ ಅಮೃತಾಗೆ ವಿಕ್ರಮ್ ಸರೋಜಾ ಇಬ್ರು ಮಗಳು ಅಂತ ಈ ಮನೇಲಿ ಜಾಗ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಿಯತ್ತು ಇಲ್ಲದೆ ಈ ಮನೇನ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ದಾಳಲ್ಲ, ಇವ್ರು ಹೊಸ ದತ್ತುಪುತ್ರಿ. ಚಿಕ್ಕಪ್ಪ, ಅಮೃತ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ನೀವು. ಅಮೃತ ಏನು ಅಂತ ನನಗೂ ಸರೋಜಂಗೂ ಚೆನ್ನಾಗಿ ಗೊತ್ತಿದೆ. ಶಾಸ್ತ್ರಿಗಳ ಮನೇಲಿ ಬೆಳೆದಿರೋಳವಳು, ಒಳ್ಳೆ ಸಂಸ್ಕಾರ ಇರೋಳು. ಅವಳು ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಿಮ್ಮ ಬೀರೂನಲ್ಲಿರೋ ದುಡ್ಡು ಒಡವೆ ಎಲ್ಲ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಮಾತಾಡಿ, ಒಡವೆ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?